ನಮಸ್ಕಾರ ಸ್ನೇಹಿತರೆ. ಐ ಹೋಪ್ ಡೇ 1 ಆ್ಯಂಡ್ ಡೇ 2 ಆಫ್ ಮೈ ಮಹಾರಾಷ್ಟ್ರ ರೈಡ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಲೆಟ್ಸ್ ಗೋ ಡೇ ನಂಬರ್ 3, 4, 5. ಸೊ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಪೂನೆಯಲ್ಲಿ ನಾವು ಉಳ್ಕೊಂಡ್ವಿ. ಅಲ್ಲಿಂದ ದೇರ್ ವಾಸ್ ಎ ಸ್ಮಾಲ್ ಚೇಂಜ್ ಇನ್ ದ ಪ್ಲ್ಯಾನ್. ಅನ್ಫಾರ್ಚುನೇಟ್ಲಿ ರವಿ ಮತ್ತು ವಿಕ್ಕಿ ರೈಡ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಐ ಹ್ಯಾಡ್ ಟು ಕಂಟಿನ್ಯೂ ಮೈ ರೈಡ್. ಸೊ ನಾನೇನು ಮಾಡಿದೆ, ಆ್ಯಸ್ ಪರ್ ಪ್ಲ್ಯಾನ್ ಮಲ್ಸೇಜ್ ಘಾಟಿಗೆ ಐ ಪ್ರೊಸೀಡೆಡ್ ಟುವರ್ಡ್ಸ್ ಮಲ್ಸೇಜ್ ಘಾಟ್. ಮಲ್ಸೇಜ್ ಘಾಟಿಗೆ ಪ್ರೊಸೀಡ್ ಮಾಡಿದೆ. ದ ಪ್ಲ್ಯಾನ್ ವಾಸ್ ದ್ಯಾಟ್ ಮಲ್ಸೇಜ್ ಘಾಟಿಂದ ಭೀಮಾಶಂಕರ್ಗೆ ಹೋಗಿ ಪುಣೆಗೆ ಬರೋಣ ಅಂದ್ಬಿಟ್ಟು ಅಂತ. ಬಟ್ ದ್ಯಾಟ್ ಲುಕ್ ವೆರಿ ಅನ್ಲೈಕ್ಲಿ ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಐ ಥಾಟ್ ಬೀಯಿಂಗ್ ಅಲೋನ್ ಇಟ್ಸ್ ನಾಟ್ ದ ರೈಟ್ ಅಪ್ರೋಚ್ ಅಂದ್ಬಿಟ್ಟು ದೆನ್ ಐ ವಾಸ್ ಜಸ್ಟ್ ಲುಕ್ಕಿಂಗ್ ಏನು ಮಾಡ್ಬೋದು ಅಂತ. ದೆನ್ ಐ ರಿಯಲೈಸ್ಡ್ ತುಂಬ ವರ್ಷದಿಂದ ನನಗೆ ಪಂಢ್ರಾಪುರಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಕರ್ನಾಟಕದಲ್ಲಿ ಇರೋರು ಎಲ್ಲರಿಗೂ ಪುರಂದರದಾಸರು ಖಂಡಿತವಾಗ್ಲೂ ಗೊತ್ತಿರ್ತಾರೆ. ಪುರಂದರದಾಸ ಆರಾಧ್ಯ ದೇವ ಪಾಂಡುರಂಗ. ಸೊ ಆ ಪಾಂಡುರಂಗನ ದರ್ಶನ, ನಾನಂತೂ ಪುರಂದರದಾಸರ ಕೀರ್ತನೆಗಳನ್ನ ತುಂಬ ಕೇಳಿ ಬೆಳೆದವನು. ಸೊ ಆ ಪುರಂದರ ವಿಠಲನ ಒಂದ್ಸರಿ ನೋಡಬೇಕು ಅಂತ ತುಂಬ ವರ್ಷದಿಂದ ನನಗೆ ಆಸೆ ಇತ್ತು. ಸೊ ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಇರುವಾಗ ನನಗೆ ಗೊತ್ತಿತ್ತು ಪಂಢ್ರಪುರ ಮಹಾರಾಷ್ಟ್ರದಲ್ಲಿದೆ ಅಂತ. ಸೊ ಹೀಗೆ ಗೂಗಲ್ ಸರ್ಚ್ ಮಾಡಿದಾಗ ಐ ರಿಯಲೈಸ್ ದ್ಯಾಟ್ ಪಂಢ್ರಪುರ ಈಸ್ ಅ ರಿಯಾಲಿಟಿ, ಐ ಕುಡ್ ಡೂ ದ್ಯಾಟ್ ಅಂದ್ಬಿಟ್ಟು ಅಂತ. ದೋ ನಾನು ಪುಣೆಯಿಂದ ಮಲ್ಸೇಜ್ ಘಾಟ್ ಹೋಗಿ ಪಂಢ್ರಪುರ ಬರೋಕ್ಕೆ 400 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಸ್ಟಿಲ್ ಇಟ್ ಶೋಡ್, ದ ಗೂಗಲ್ ಮ್ಯಾಪ್ ಶೋಡ್ ಅರೌಂಡ್ 7 hours. ದಟ್ ಮೆಂಟ್ ಮೋಸ್ಟ್ ಆಫ್ ದ ರೋಡ್ ವಾಸ್ ಗುಡ್. Most of the road actually was good. I was constantly riding on NH51 most of the time. And Pune in the Malsej Ghat ke the next probably around 60 kilometers was NH48. ಆಮೇಲಿಂದ ಒಂದು ಸ್ಮಾಲ್ ಡಿವಿಯೇಷನ್ which took to state highways. Even the state highways were very beautiful. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಷ್ಟೊಂದು ಮಳೆ ಆಗಿದ್ರೂ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾನು ಏನು ಮಾಡಿದ್ವಿ, ಪುಣೆಯಿಂದ ಸ್ವಲ್ಪ ಮುಂದೆ ನಾನು ಉಳ್ಕೊಂಡಿದ್ದೆ ಚಕಾನ್ ಅಂತ ಒಂದು ಜಾಗದಲ್ಲಿ. ಇನ್ಫ್ಯಾಕ್ಟ್ ನಾವು ಪುಣೆಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ನಾನು ಬೆನ್ಸಿ, ವಿಕ್ಕಿ ಆ್ಯಂಡ್ ರವಿ ಪಾರ್ಟೆಡ್ ವೇಸ್. ಸೊ ಅವರು ಪುಣೆಗೆ ಹೋದರು. ನಾನು ಪುಣೆಯಿಂದ ಸ್ವಲ್ಪ ಮುಂದೆ ಚಕಾನ್ ಅಂತ ಒಂದು ಜಾಗದಲ್ಲಿ ಹೋಗಿ ಉಳ್ಕೊಂಡೆ. ಚಕಾನ್ ಈಸ್ ಆ್ಯಕ್ಚುಲಿ ಎ ವೆರಿ ಬಿಗ್ ಇಂಡಸ್ಟ್ರಿಯಲ್ ಏರಿಯಾ. ನಾನು ಪುಣೆಗಿಂತ ಮುಂಚೆ ಗೂಗಲ್ ಮ್ಯಾಪ್ಸ್ ಹಾಕಿದಾಗ ನಾನು ಇದ್ದಿದ್ದ ಜಾಗದಿಂದ ಚಕಾನ್ಗೆ ಇಟ್ ಶೋಡ್ 2 hours. ಆಮೇಲೆ ನಾನೇನು ಮಾಡಿದೆ, ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಇಟ್ ಶೋಡ್ ಅರೌಂಡ್ 90 kilometers 2 hours. ಸ್ವಲ್ಪ ಮುಂದೆ ಹೋಗಿ ಮತ್ತೆ ಗೂಗಲ್ ಮ್ಯಾಪ್ಸ್ ಆನ್ ಮಾಡಿದೆ. ಗೂಗಲ್ ಫೋನ್ ಒಳಗಡೆ ಇಟ್ಕೊಂಡಿದ್ದೆ ಬಿಕಾಸ್ ಇಟ್ ವಾಸ್ ರೈನಿಂಗು. ಮತ್ತೆ ಮ್ಯಾಪ್ಸನ್ನು ಆನ್ ಮಾಡಿದೆ. ಇಟ್ ಶೋಡ್ 4 hours. ಐ ಜಸ್ಟ್ ಕುಡಂಟ್ ಅಂಡರ್ಸ್ಟ್ಯಾಂಡ್ ಏನಾಗ್ತಿದೆ ಅಂದ್ಬಿಟ್ಟು ಅಂತ. ಬಟ್ ಐ ರಿಯಲೈಸ್ಡ್ ಇಟ್ ವಾಸ್ ಬಿಕಾಸ್ ಆಫ್ ಟ್ರಾಫಿಕ್. ದೇ ವಾಸ್ ಮ್ಯಾಡ್ ಟ್ರಕ್ ಟ್ರಾಫಿಕ್. ಅಲ್ಲಿ ಹ್ಯೂಜ್ ಇಂಡಸ್ಟ್ರೀಸ್ ಇದೆ. ಸೊ ಇಟ್ ವಾಸ್ ಮ್ಯಾಡ್ ಟ್ರಕ್ ಟ್ರಾಫಿಕ್. ಸಮ್ಹೌ ಐ ರೀಚ್ಡ್ ಚಕಾನ್. ನೆಕ್ಸ್ಟ್ ಡೇ ಚಕಾನಿಂದ ನಾನು ಮಲ್ಸೇಜ್ ಘಾಟ್ ಹೋಗ್ತಾ ಇದ್ರೂ ವಾಸ್ ವೆರಿ ಟಫ್ ಬಿಕಾಸ್ ಆಫ್ ಟ್ರಕ್ ಟ್ರಾಫಿಕ್. ನಾವು ಆ್ಯಸ್ ವಿ ಸ್ಪೀಕ್ ಐ ಹ್ಯಾವ್ ಎಂಟರ್ಡ್ ದ ಮಲ್ಸೇಜ್ ಘಾಟ್. Malsej Ghat is famous for its waterfalls. There is waterfalls everywhere. ಎಲ್ಲಿಂದ ನೀರು ಬರ್ತಾರೆ ಅಂತಲೇ ಎಲ್ಲ ಬೆಟ್ಟದ ಮೇಲಿಂದ ನೀರು ಸುರಿತಾನೆ ಇರುತ್ತೆ. ಎಷ್ಟೊಂದು ಕಡೆ ಬೆಟ್ಟಕ್ಕೆ ದೊಡ್ಡ ಸ್ಕ್ರೀನ್ಸ್ ಹಾಕಿದ್ದಾರೆ ಆಫ್ ಮೆಟಲ್. ಸೊ ದಟ್ ಚಿಕ್ಕ ರಾಕ್ಸ್ ಮೇಲಿಂದ ಕೆಳಗಡೆ, ಕಲ್ಲುಗಳ ಮೇಲಿಂದ ಕೆಳಗಡೆ ಬೀಳದೇ ಇರಲಿ ಆನ್ ದ ರೋಡ್ ಅಂದ್ಬಿಟ್ಟು ಅಂತ. ದಿಸ್ ಪಾರ್ಟ್ ಆಫ್ ಹೈವೇ, I guess this is NH61, was really bad. Totally understandable. ನಮ್ಮ ಸಕಲೇಶ್ಪುರ ಶರಾಡಿ ಘಾಟ್ ಹೇಗಿದೆಯೋ ಎಕ್ಸಾಕ್ಟ್ಲಿ ಅದೇ ಥರ ಇತ್ತು. ಎಲ್ಲ ದೊಡ್ಡ ಹೊಂಡಗಳು. ದಿಸ್ ವಾಸ್ ಆ್ಯಕ್ಚುಲಿ ದಿ ಟಫೆಸ್ಟ್ ಪಾರ್ಟ್ ಆಫ್ ಮೈ ರೈಡ್. ದಿ ಟಫೆಸ್ಟ್ ಪಾರ್ಟ್. ಐ ರಿಯಲಿ ಕೆಲವು ಸರಿ ಅನ್ಸಕ್ಕೆ ಶುರು ಆಯ್ತು ಮೇಕ್ ಎ ರಾಂಗ್ ಡಿಸಿಷನ್ ಅಂತ. ಬಿಕಾಸ್ ನಾನು ಕನ್ನಡಕ ಹಾಕೊತೀನಿ. ಅನ್ಫಾರ್ಚುನೇಟ್ಲಿ ಏನಾಗಿತ್ತು ಅಂದರೆ ನನ್ನ ಹೆಲ್ಮೆಟಿದು ವೈಸರ್ ಸ್ಪ್ರಿಂಗ್ ಕೂಡ ಕಿತ್ತೋಗ್ಬಿಟ್ಟಿತ್ತು. ಸೊ ವೈಸರ್ ಮೇಲ್ಗಡೆ ಮಾಡೋಕ್ಕಾಗ್ತಲ್ಲ, ದ ವೈಸರ್ ನಿಂತ್ಕೊತಾ ಇಲ್ಲ. ಸೊ ನೀನು ಮೇಲ್ಗಡೆ ಮಾಡಿದ್ರೆ ಬಂದ್ಬಿಟ್ಟು ಕೆಳಗಡೆ ಬೀಳ್ತಾ ಇದೆ. ವೈಸರ್ ಮೇಲ್ಗಡೆನೇ ಒಂದು ಕಡೆ ಸ್ಟಕ್ ಮಾಡಿತು ಅಂತ ಹೇಳಿದ್ರೆ ಕನ್ನಡಕದ ಮೇಲೆ ನೀರು ಬೀಳ್ತಾ ಇದೆ, ಅದ್ರ ಮಧ್ಯೆ ಫಾಗ್ ಇದೆ. ಸೊ ಇಟ್ ವಾಸ್ ಜಸ್ಟ್ ಮ್ಯಾಡ್ನೆಸ್. ಏನಾಗ್ತಿದೆ ಅಂತ, ಅದ್ರ ಮಧ್ಯೆ ಮಳೆ ಬರ್ತಿದೆ, ಮೇಲ್ಗಡೆಯಿಂದ ನೀರು ಬೀಳ್ತಿದೆ. ಸೊ
ಎಷ್ಟೊಂದು ಸರಿ ಅನ್ನಿಸ್ತು ವಾಪಸ್ ಹೋಗ್ಬಿಡೋಣ ಅಂದ್ಬಿಟ್ಟು ಅಂತ. ಬಟ್ ಸಮಥಿಂಗ್ ವಾಸ್ ಅರ್ಜಿಂಗ್, ಇನ್ನೊಂದು ಸ್ವಲ್ಪ ಮುಂದೆ ಹೋಗು, ಇನ್ನೂ ಸ್ವಲ್ಪ ಮುಂದೆ ಹೋಗು, ಇನ್ನೇನಾದರೂ ಇರ್ಬೋದು ಅಂತ. ದೆನ್ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ನನಗಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಕಾಣಿಸ್ತು, ಅಲ್ಲಿಂದೆಲ್ಲ ವಾಪಸ್ ಬರೋ ಥರ ಗೊತ್ತಾಯಿತು. ಸೊ ದೆನ್ ಐ ರಿಯಲೈಸ್ ದಟ್ ವಾಸ್ ದ ಲಾಸ್ಟ್ ಪಾಯಿಂಟ್ ಆಫ್ ಮಲ್ಸೇಜ್ ಘಾಟ್. ಐ ಮೀನ್ ಟು ಸೇ ಆಮೇಲೆ ಇಟ್ಸ್ ಎ ಡಿಸೆಂಟ್, ಅಂದರೆ ನಿಮ್ಮ ಮಲ್ಸೇಜ್ ಘಾಟ್ ಹತ್ತಿ ಆಮೇಲೆ ಅದು ಕೆಳಗಡೆ ಇಳ್ಕೊಂಡು ಹೋಗೋದು ಅಂದ್ಬಿಟ್ಟು ಅಂತ. ದೆನ್ ಐ ಥಾಟ್ ಓಕೆ ಮೇ ಬಿ ದಟ್ಸ್ ಇಟ್ ಅಂದ್ಬಿಟ್ಟು ಅಂತ ಆ ಕಡೆಯಿಂದ ವಾಪಸ್ ಬಂದೆ. ಇಫ್ ಯು ಆಸ್ಕ್ ಮಿ ವೆದರ್ ಇಟ್ ವಾಸ್ ದ ಪರ್ಫೆಕ್ಟ್ ಟೈಮ್ ಟು ಗೋ, ಐ ಡೋಂಟ್ ಥಿಂಕ್ ಸೊ ಇಟ್ ವಾಸ್. ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹೋದರೆ ಇನ್ನೂ ಚೆನ್ನಾಗಿರುತ್ತೇನೋ, ಬಿಕಾಸ್ ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಇರ್ಬೋದು, ನಿಮಗೆ ಅಲ್ಲಿರೋ ವಾಟರ್ಫಾಲ್ಸ್ ಎಲ್ಲ ನಿಂತ್ಕೊಂಡು ನೋಡೋ ಒಂದು ಅವಕಾಶ ಸಿಗುತ್ತೋ ಏನೋ ಅಂತ ನನಗನ್ಸುತ್ತೆ. ಇವಾಗ ದ ಟೈಮ್ ಐ ವೆಂಟ್ ಮೇ ನಾಟ್ ಬಿ ದ ಮೋಸ್ಟ್ ಐಡಿಯಲ್ ಟೈಮ್, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು, ಮೇಲ್ಗಡೆಯಿಂದ ನೀರು ಬೀಳ್ತಾನೆ ಇತ್ತು. ಯು ಕೆನಾಟ್ ಸ್ಟಾಪ್ ಎನಿವೇರ್. ಒನ್ ಇನ್ಸ್ಟೆನ್ಸ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ಐ ವಾಂಟೆಡ್ ಟು ಸ್ಟಾಪ್ ಆ್ಯಂಡ್ ಟೇಕ್ ಎ ಫೋಟೋಗ್ರಾಫ್. ಐ ರಿಯಲೈಸ್ ಆ್ಯಕ್ಚುಲಿ ಐ ವಾಸ್ ಇನ್ ದ ಮಿಡಲ್ ಆಫ್ ದ ರೋಡ್. ನನಗೆ ಟರ್ನ್ ತೊಗೊಳಕ್ಕೂ ಆಗಲ್ಲ, ಬಿಕಾಸ್ ಆ ಕಡೆಯಿಂದ ಗಾಡಿ ಬರ್ತಾಯಿದ್ರೆ ಅವನಿಗೆ ಝೀರೋ ವಿಸಿಬಿಲಿಟಿ, ಇನ್ಫ್ಯಾಕ್ಟ್ ನನಗೂ ಝೀರೋ ವಿಸಿಬಿಲಿಟಿ. ಆ ಕಡೆಯಿಂದ ಯಾರು ಬರ್ತಾಯಿದ್ದಾರೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ಲಿ ಏನಾಯಿತು, ಸ್ವಲ್ಪ ಮೋಡ ಸರಿತು, ಐ ಸಾ ದೇರ್ ಈಸ್ ಆ್ಯಕ್ಚುಲಿ ಎ ಫ್ರೂಟ್ ವೆಂಡರ್ ಆನ್ ದ ಅದರ್ ಸೈಡ್. ನನಗೆ ಅಲ್ಲಿ ತನಕ ಅವನು ಇದ್ದಾನೆ ಅಂತಲೇ ಕಾಣಿಸ್ತಿರ್ಲಿಲ್ಲ. ನಾನು ಆಮೇಲೆ ಅವನ ಹತ್ರ ಕೇಳಿದೆ, ಪ್ಲೀಸ್ ಹೆಲ್ಪ್ ಮೀ, ನನಗೆ ಆ ಕಡೆಯಿಂದ ಯಾವುದಾದ್ರೂ ಗಾಡಿ ಬರ್ತಾಯಿದ್ದೆ ನನಗೆ ಗೈಡ್ ಮಾಡು ಅಂತ ಹೇಳಿದೆ. ಆಮೇಲೆ ಅವನು ರೋಡ್ ತನಕ ಬಂದು ಹೀ ಟೋಲ್ಡ್ ನೀನು ಈಗ ಬರ್ಬೋದು ಈ ಕಡೆ ಅಂದ್ಬಿಟ್ಟು ಅಂತ. ಇಟ್ ವಾಸ್ ಸೋ ಬ್ಯಾಡ್, ನನಗೆ ಅಬ್ಸಲ್ಯೂಟ್ಲಿ ಏನೂ ಕಾಣ್ತಾ ಇರಲಿಲ್ಲ. ಸೊ ಇಟ್ ವಾಸ್ ಡೇಂಜರಸ್. ಆ ಕಡೆ ಹೇಗೆ ಅಂದರೆ ಹೆಡ್ಲೈಟು ಕಾಣ್ತಾ ಇಲ್ಲ, ಅಷ್ಟು ಥಿಕ್ ಫಾಗ್ ಇತ್ತು. ಸೊ ಆಫ್ಟರ್ ದ್ಯಾಟ್ ಐ ಕೇಮ್ ಬ್ಯಾಕ್. ಅಲ್ಲಿ ಒಂದು ಮಲ್ಸೇಜ್ ಘಾಟ್ ಹತ್ತೋಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಲೇಕ್ ಇದೆ, ನೀವು ಮುಂದೆ ಮೋಸ್ಟ್ಲಿ ವಿಡಿಯೋದಲ್ಲಿ ಅದು ನೋಡ್ಬೋದು. ಸೊ ದಿಸ್ ಆರ್ ಸ್ಮಾಲ್ ವಾಟರ್ಫಾಲ್ಸ್, ಈ ಥರದ್ದು ನೀವು ಎಷ್ಟೊಂದು ನೋಡ್ಬೋದು ಆನ್ ದ ವೇ ಟು ಮಲ್ಸೇಜ್ ಘಾಟ್. ದಿಸ್ ಇಸ್ ದ ಪಾಯಿಂಟ್ ವೇರ್ ಐ ಥಾಟ್ ಓಕೆ ದಟ್ಸ್ ಎನಫ್, ವಿ ವಿಲ್ ಗೋ ಬ್ಯಾಕ್ ಅಂತ. ದಿಸ್ ಇಸ್ ದ ಲೇಕ್ ಐ ಆಮ್ ಟಾಕಿಂಗ್ ಅಬೌಟ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ಫೀಲ್ಡ್ಸ್ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಇಟ್ಸ್ ಎ ಹ್ಯೂಜ್ ಲೇಕ್. ಈ ರೋಡ್ ಆ್ಯಕ್ಚುಲಿ ತುಂಬ ಸ್ಟ್ರೈಟ್ ರೋಡ್, ತುಂಬ ಬ್ಯೂಟಿಫುಲ್ ಆಗಿದೆ. ಎರಡು ಸೈಡ್ ನಿಮಗೆ ಆ್ಯಕ್ಚುಲಿ ಫಾಗ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿದೆ. ಇವಾಗ ಫಾಗ್ ಇರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬೋಟಿಂಗು ಎಲ್ಲ ಇದೆ, ಲೈಕ್ ನಾರ್ಮಲ್ ಟೂರಿಸಮ್ ಕೈಂಡ್ ಆಫ್ ಎ ಥಿಂಗ್ ಆಫ್ ಮಲ್ಸೇಜ್ ಘಾಟ್. ಈ ರೋಡ್ ನನಗೆ ನೋಡಿದಾಗ ನನಗೆ ಎಷ್ಟೊಂದು ನೆನಪುಗಳೆಲ್ಲ ಇದಾಯಿತು. ಸೊ ಅಗೈನ್ ಇದು ಹೇಗೆ ಅಂದರೆ ಮಲ್ಸೇಜ್ ಘಾಟಿಂದ ಕೆಳಗಡೆ ಇಳಿದ ಮೇಲೆ ದೀಸ್ ಆರ್ ಆಲ್ ಫೇಮಸ್ ಫೋಟೋಗ್ರಾಫ್ ಪಾಯಿಂಟ್ಸ್. ಇದೆಲ್ಲ ಈ ಥರ ನೀವು ಮಲ್ಸೇಜ್ ಘಾಟಲ್ಲಿ ಯಾರ್ಯಾರೆಲ್ಲ ಹೋಗಿದ್ದಾರೋ ಅವರೆಲ್ಲರದು ಈ ಫೋಟೋಸ್ ನೀವು ನೋಡಿರ್ಬೋದು. ಮೆನಿ ಪೀಪಲ್ ಪುಟ್ ದೀಸ್ ಫೋಟೋಸ್. ಇನ್ನೊಂದು ಇದು ಅಂದರೆ ಪುಣೆಯಿಂದ ನಮ್ಮ ಮಲ್ಸೇಜ್ ಘಾಟಿಗೆ ಬರ್ತಾ ಇರಬೇಕಾದ್ರೆ ದೇ ವಾಸ್ ಸೋ ಮೆನಿ ಡಿವಿಯೇಷನ್ಸ್. ಒಂದು ಇಟ್ ಸೆಡ್ ಇಟ್ ವಿಲ್ ಗೋ ಟು ನಾಸಿಕ್, ಇನ್ನೊಂದು ಇಟ್ ಸೆಡ್ ಇಟ್ ಗೋ ಟು ಭೀಮಾಶಂಕರ್, ಅನದರ್ ಸೆಡ್ ಸಮ್ ಅದರ್ ಶನಿಶಿಂಗಾಪುರ್, ಶಿರಡಿ, like so many places, but we have to decide somewhere. ಡೇ 4 ನಾನು ಪಂಢ್ರಾಪುರದಿಂದ ಹಂಪಿಗೆ ಹೊರಟೆ. ಡೇ 3 ಮಲ್ಸೇಜ್ ಘಾಟಿಂದ ಪಂಢ್ರಾಪುರ್ ವಾಸ್ ನಾಟ್ ಸೋ ಇವೆಂಟ್ಫುಲ್. ಇಟ್ ವಾಸ್ ಜಸ್ಟ್ ಅ ನಾರ್ಮಲ್ ರೈಡ್. ನಾನು ಅವತ್ತೇನು ಬ್ರೇಕ್ಫಾಸ್ಟು ಮಾಡಿಲ್ಲ, ಲಂಚು ಮಾಡಿಲ್ಲ. I was just riding the whole day. So these are small snippets of Hampi and this one. ಇದು ಭೀಮಾ ನದಿ ನೋಡಿ, ಫುಲ್ಲು ಉಕ್ಕಿ ಹರಿತಾ ಇದೆ. ಲಾಟ್ ಆಫ್ ವಾಟರ್, ಬ್ಯೂಟಿಫುಲ್. ಸೊ ನಾನು ಮಲ್ಸೇಜ್ ಘಾಟಿಂದ ಪಂಢ್ರಾಪುರ್ಗೆ ಹೊರಟೆ. ಆ್ಯಸ್ ಐ ಟೋಲ್ಡ್, ದ ಮೋಸ್ಟ್ ಆಫ್ ದ ರೋಡ್ಸ್ ವರ್ ಗುಡ್. ಪಂಢ್ರಾಪುರ್ಗೆ ರೀಚ್ ಆದಮೇಲೆ ಅಲ್ಲಿ ಒಂದು ಲಾಡ್ಜಲ್ಲಿ ಉಳ್ಕೊಂಡು ವಿಠಲನ ದರ್ಶನಕ್ಕೆ ಅಂತ ನಾನು ಹೊರಟೆ. ಅನ್ಫಾರ್ಚುನೇಟ್ಲಿ ಅಲ್ಲಿದ್ದು ಯಾವುದೂ ಇಮೇಜಸ್ ಇಲ್ಲ, ಯಾಕೆಂದರೆ ಅಲ್ಲಿ ಕ್ಯಾಮ್ರಾ ಈಸ್ ನಾಟ್ ಅಲೌಡ್. ಸೊ ನಾವು ಹೊರಗಡೆ ಎಲ್ಲ ಇಟ್ಟು ಹೋಗೋದು ಸರಿ ಇರಲ್ಲ ಅಂತ ಅಂದ್ಕೊಂಡು ನಾನು ಕ್ಯಾಮ್ರಾ ತೊಗೊಂಡೋಗಿಲ್ಲ. ಸೊ ಇದು ಬ್ರಿಡ್ಜ್ ಅಕ್ರಾಸ್ ಭೀಮಾ ರಿವರ್. ಸೊ ನಾನೇನು ಮಾಡಿದೆ, ಸಂಜೆ ಅಲ್ಲಿ ರೀಚ್ ಆದೆ. ಅಲ್ಲಿ ಹೋಗಿ ಅಲ್ಲಿಂದ ವಿಠಲನ ದರ್ಶನಕ್ಕೆ ಅಂತ ನಾನು ಹೊರಟೆ. ಒನ್ ಥಿಂಗ್ ಅಬೌಟ್ ಪಂಢ್ರಾಪುರ್ ವಿಠಲ್ ಈಸ್ ತುಂಬ ಜನ ಬರ್ತಾರೆ ಫ್ರಮ್ ಮಹಾರಾಷ್ಟ್ರ ಆ್ಯಂಡ್ ಆಲ್ಸೋ ಫ್ರಮ್ ಕರ್ನಾಟಕ ಟು ಸಿ ಲಾರ್ಡ್ ವಿಠಲ. ಸೊ ಅಲ್ಲಿ
ಏನಾಗುತ್ತೆ ಅಂದರೆ 2 ಥರ ದರ್ಶನ ಇದೆ. ಒಂದು ಮುಖ ದರ್ಶನ, ಇನ್ನೊಂದು ಪಾದದರ್ಶನ ಅಂತ. ಪಾದದರ್ಶನ ಅಂದರೆ ನೀವು ದೇವರನ್ನ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಅದಕ್ಕೆ ಒಂದು 6 to 8 hours ಲಾಂಗ್ ಕ್ಯೂ ಇರುತ್ತೆ. ಇನ್ನೊಂದು ಮುಖ ದರ್ಶನ ಅಂತ ಅಂದರೆ ನೀವು ತಿರುಪತಿಯಿಂದ ದೇವರು ನೋಡಿದಷ್ಟು ದೂರದಿಂದ ದೇವರು ನೋಡ್ಬೋದು. ಆದರೆ ಅದು ಅದೇ ಅಷ್ಟು ದೂರದಿಂದ ನೋಡ್ಬೋದು. ಅದು ಎಷ್ಟು ಸರಿ ಬೇಕಾದರೂ ನೋಡ್ಬೋದು. ಸೊ ನಾನು ಒಂದು 5-6 ಸರಿ ದೇವ್ರ ದರ್ಶನ ಮಾಡಿದೆ, ಮುಖ ದರ್ಶನ, ಪಾದದರ್ಶನ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅನದರ್ ವೆರಿ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಅಬೌಟ್ ದಿಸ್ ಇಸ್, ಅಲ್ಲಿ ಭೀಮಾ ಘಾಟ್ ಇದೆ. ಸೊ ಅಲ್ಲಿ ಭೀಮಾ ಘಾಟಿಗೆ ಹೋದೆ. ತುಂಬ ಚೆನ್ನಾಗಿ, ತುಂಬ ನೀರಿತ್ತು. ಭೀಮಾ ಘಾಟ್ ಎದುರುಗಡೆನೇ ತುಂಬ ಫೇಮಸ್ ಆಗಿರೋ ಒಂದು ಇಸ್ಕಾನ್ ಟೆಂಪಲ್ ಕೂಡ ಇದೆ ಅಲ್ಲಿ. ಪಂಢ್ರಾಪುರ ಬೀಯಿಂಗ್ ವಿಷ್ಣು, ಕೃಷ್ಣನ ಅವತಾರ ಆಗಿರೋದ್ರಿಂದ ಅದು ಅವರು ನಂಬ್ತಾರೆ. ಸೊ ಅಲ್ಲೂ ಒಂದು ಇದಿದೆ. ನಾನು ಅಲ್ಲಿ ಸಂಧ್ಯಾ ವಂದನೆ ಮಾಡಿ ಅಲ್ಲಿ ದೇವರಿಗೆ ಅರ್ಘ್ಯ ಕೊಟ್ಟೆ. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ that ends the day 3. Day 4 ಪಂಢ್ರಾಪುರದಿಂದ ಹಂಪಿಗೆ ನಾನು ಇದಾಗ್ತೆ. ಅದು ವಯಾ ವಿಜಯಪುರ ಕರ್ಕೊಂಡು ಹೋಗಬೇಕಾಗಿತ್ತು. ಗೂಗಲ್ ಮ್ಯಾಪ್ಸ್ ಗೊತ್ತಲ್ಲ, ಅದು ಮೋಟರ್ ಸೈಕಲ್ ಅಂತ ಹಾಕಿದ ತಕ್ಷಣ ಇಟ್ ವಿಲ್ ಶೋ ದ ಶಾರ್ಟೆಸ್ಟ್ ರೂಟ್. ಸೊ ಇದು ಹೇಗಾಯಿತು ಅಂದರೆ ನನ್ನ ಒಳಗಡೆ ರೋಡಿಂದೆಲ್ಲ ಕರ್ಕೊಂಡು ಹೋಗ್ಸಿರೋದು. ಯು ಸಿ ದೋ ಇಟ್ ಈಸ್ ಬ್ಯೂಟಿಫುಲ್. ಆ್ಯಕ್ಚುಲಿ ಏನಂದರೆ ಪ್ಯಾರಲಲ್ಲಿ ಆನ್ ದ ಅದರ್ ಸೈಡ್ ಐ ಕ್ಯಾನ್ ಆ್ಯಕ್ಚುಲಿ ಸಿ ಎನ್ ಹೈವೇ. ಬಟ್ ಅದು ಆ ಕಡೆಯಿಂದ ಕರ್ಕೊಂಡು ಹೋಗ್ತಾಯಿಲ್ಲ, ಇದು ಒಳಗಡೆಯಿಂದ ಕರ್ಕೊಂಡು ಹೋಗ್ತಾ ಇದೆ. ಐ ಆಮ್ ನಾಟ್ ಶ್ಯೂರ್, ಬಟ್ ನನಗೆ ಆ ಕಡೆ ಹೋಗೋಕ್ಕೆ ಯಾವುದು ರೂಟು ಗೊತ್ತಾಗ್ತಾ ಇಲ್ಲ. ಸೊ ಇದು ಒಳಗಡೆಯಿಂದ ಕರ್ಕೊಂಡು ಹೋಗಿದೆ. ನಾನು ಫ್ಯೂಯಲ್ ಸ್ಟೇಷನ್ ಇರುತ್ತಲ್ಲ ಅಂದ್ಬಿಟ್ಟು ಅಂತ ಐ ಡಿ ನಾಟ್ ಬಾದರ್ ಮಚ್. ಬಟ್ ನನಗೊಂದು ಕಡೆ ಭಯ ಆಯಿತು ದಟ್ ಐ ಆ್ಯಕ್ಚುಲಿ ಹ್ಯಾಡ್ ಮಿಸ್ಕ್ಯಾಲ್ಕುಲೇಟೆಡ್ ಬಿಕಾಸ್ ಐ ಆಲ್ರೆಡಿ ಕ್ರಾಸ್ಡ್ ಅರೌಂಡ್ 250 kilometers ಫ್ರಮ್ ಎ ಫ್ಯೂಯಲ್ ವೆನ್ ಐ ಫಿಲ್ಡ್ ಮೈ ಟ್ಯಾಂಕ್. ಆ್ಯಂಡ್ ದೇರ್ ವಾಸ್ ನೋ ಪೆಟ್ರೋಲ್ ಬಂಕ್. ಎರಡೂ ಕಡೆ ಏನೂ ಇಲ್ಲ, ನೀವು ಇಲ್ಲಿ ನೋಡ್ಬೋದು. ಎರಡೂ ಕಡೆ ಗದ್ದೆಗಳಿದೆ, ಬಟ್ ಒಬ್ಬ ನೋಡೋಕ್ಕೂ ಜನ ಸಿಗಲ್ಲ. ಕೊನೆಗೆ ಯಾವುದೋ ಒಂದು ಫೈನಲಿ ಒಂದು ಟೀ ಶಾಪ್ ಸಿಕ್ತು. ಅಲ್ಲಿ ಕೇಳಿದ್ರೆ ನಮ್ಮ ಅಂಗಡಿಲಿದೆ ಫ್ಯೂಯಲ್ಡು, ಬಟ್ ನಿಮಗೆ ಫ್ಯೂಯಲ್ ಸ್ಟೇಷನ್ನೇ ಬೇಕು ಅಂದರೆ ಇಲ್ಲಿಂದ 14 kilometers ಹೋಗಬೇಕು ಅಂದರು. ಐ ವಾಸ್ ಆಲ್ರೆಡಿ ಅಟ್ 250 kilometers. ಜನರಲಿ ಐ ಫಿಲ್ ಮೈ ಟ್ಯಾಂಕ್ ಫ್ರಮ್ 250 to 250 ಬಿಕಾಸ್ ಐ ಡೋಂಟ್ ನೋ ವಾಟ್ ಈಸ್ ದ ರೇಂಜ್. ಐ ಬಿಲೀವ್ ದಟ್ ಇಟ್ಸ್ 250 kilometers ಅಂತ ನಾನು ಹಾಕಿಸ್ತಾ ಇದ್ದೆ. ಲಕ್ಕಿಲಿ 264 kilometers ತನಕ ಹೋಯಿತು. ಇನ್ಫ್ಯಾಕ್ಟ್ 263ಗೆ ಸ್ವಲ್ಪ ಜರ್ಕ್ ಕೊಡೋಕ್ಕೆ ಶುರು ಆಯಿತು. ಐ ಥಾಟ್ ದಟ್ಸ್ ಇಟ್ ಅಂತ. ಬಟ್ ಲಕ್ಕಿಲಿ ಪೆಟ್ರೋಲ್ ಬಂಕ್ ತನಕ ಹೋಯಿತು. ದಟ್ ಪೆಟ್ರೋಲ್ ಬಂಕ್ ಇಂಟ್ರೆಸ್ಟಿಂಗ್ಲಿ ಈಸ್ ಇನ್ ಮಹಾರಾಷ್ಟ್ರ. ಅಲ್ಲಿಂದ ಲೆಫ್ಟ್ ತಗೊಂಡೆ ನಾನು. ಅಲ್ಲಿ ಒಂದು ಡೆಡ್ ಎಂಡ್ ಸಿಕ್ತು. Then there was a left, there was a right. That left actually was Maharashtra, right was Karnataka. Crazy. So ಆ ಥರ ಇತ್ತು. ಸೊ ವಿ ಹ್ಯಾವ್ ಆಲ್ರೆಡಿ ನೌ ಎಂಟರ್ಡ್ ಕರ್ನಾಟಕ. ಯಾವುದೋ ರೋಡು. ನಾವು ಎ ಸ್ಮಾಲ್ ಡಿವಿಯೇಷನ್ ಫ್ರಮ್ ಹಿಯರ್ ವಿಲ್ ಟೇಕ್ ಮೀ ಟು NH51. ಬ್ಯೂಟಿಫುಲ್ ರೋಡ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ರೋಡ್. ಹೊಸಪೇಟೆಯಿಂದ ನಮಗೆ ಚಿತ್ರದುರ್ಗ ಎಲ್ಲ ಹೊಸಪೇಟೆಯಿಂದ ಚಿತ್ರದುರ್ಗ ಕನೆಕ್ಟ್ ಆಗೋದು NH48 ಕನೆಕ್ಟ್ ಆಗೋ ರೋಡ್ ಈಸ್ NH51. ಸೊ ದಿಸ್ ಇಸ್ ದಟ್ ರೋಡ್. ಇಲ್ಲೂ ಅಷ್ಟೇ ಚಿತ್ರದುರ್ಗ ಥರ ಇದೆಲ್ಲ ದೇರ್ ವಾಸ್ ವಿಂಡ್ ಮಿಲ್ಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ರೋಡ್ಸ್. ಆಲ್ ವಿಲೇಜ್ ಪಕ್ಕಾ ರೋಡ್ಸ್. ಹೇಗೆಂದರೆ ಅದೇ ಇಲ್ಲಿ ಕರ್ನಾಟಕ, ದೆನ್ ಸಡನ್ನಾಗಿ ಅಲ್ಲಿ ಹೇಳಿದೆ ವೆಲ್ಕಮ್ ಟು ಮಹಾರಾಷ್ಟ್ರ ಅಂತ ಬರುತ್ತೆ ಒಂದು ಬೋರ್ಡು. ಮತ್ತು ಒಂದು 500 meters ಹೋದರೆ ಮತ್ತೆ ಅಲ್ಲಿ ಎಲ್ಲ ಅಂಗಡಿಗಳ ಹೆಸರುಗಳೆಲ್ಲ ಕನ್ನಡದಲ್ಲಿ ಹಾಕಿದ್ದಾರೆ. ಸೊ ಈ ಥರ ಇಟ್ ವಾಸ್ ಆ್ಯಕ್ಚುಲಿ ಸರ್ಪ್ರೈಸಿಂಗ್ ದಟ್ ಜನರಲಿ ಇರುತ್ತಲ್ಲ ಬಾರ್ಡರ್ಲು ಇದು ಎಲ್ಲ ಕಡೆನೂ ಆಗುತ್ತೆ. ನಾವು ಇದು ಲೇಪಾಕ್ಷಿ ಕಡೆ ಹೋದ್ರೂ ಅಷ್ಟೇ. ಸಿ ನೌ ಐ ಹ್ಯಾವ್ ಎಂಟರ್ಡ್ NH51 ಎಂಟರ್ ಆದಮೇಲಂತೂ ಇಟ್ಸ್ ಅ ಸೋ ಟು ಐಸ್. ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಎರಡೂ ಕಡೆ ನಿಮಗೆ ಲಾಟ್ ಆಫ್ ಸನ್ಫ್ಲವರ್ ಫೀಲ್ಡ್ಸು, ಬ್ಯೂಟಿಫುಲ್ ರೋಡ್ಸ್. ಸೊ ಇಟ್ ಈಸ್ ಆಲ್ ವೆಲ್ ಡನ್ ರೋಡ್ಸ್. ಸೊ ಹೀಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಐ ಸ್ಟಾಪ್ಡ್ ಫಾರ್ ಚಾಯ್. ಸೊ ಅಲ್ಲಿ ಅವ್ರ ಅಂಗಡಿಯವ್ರು ಹೇಳಿದ್ರು, ಏನಯ್ಯ ಎಲ್ಲಿಂದ ಬರ್ತಿದ್ಯಾ ಅಂದರು. ಈ ಥರ ಎಲ್ಲ ಹೇಳಿದೆ. ಯಾವಾಗಲೂ ಒಂದು ಸರಿ ಬರ್ತೀರಾ, ನಮ್ಮೂರು ನೋಡ್ಕೊಂಡು ಹೋಗಿ, ಅಲ್ಲಿ ಗೋಲ್ ಗುಂಬಜ್ ಇದೆ ನೋಡ್ಕೊಂಡು ಹೋಗಿ, ನೀವೇನು ಅಲ್ಲಿ ಹೋಗೋದು ಬೇಕಾಗಿಲ್ಲ, ಇದು ಹೈವೇಲೇ ಕಾಣಿಸುತ್ತೆ ನಿಮಗೆ. ವಾಟ್ ಗೋಲ್ ಗುಂಬಜ್ ಹೈವೇಲಿ? ಓಕೆ, ಹೌದು, ನಾವು ಹೋಗ್ತಾ ಇದ್ದೆ 8 kilometers ಫ್ರಮ್ ದೇರ್ ಐ ಸಾ ಗೋಲ್ ಗುಂಬಜ್ ಆನ್ ದ ಹೈವೇ. ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಿದೆ. ಐ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಪ್ಲ್ಯಾನ್ ಆಫ್ ಸೀಯಿಂಗ್ ಅಲ್ಮಟ್ಟಿ ಡ್ಯಾಮ್. Then suddenly somebody told there is Almatti dam here, you please go and visit.
So I went and visited the Lal Bahadur Shastri Dam. Oh, such a beautiful dam. Built across Krishna River. I really it was ಬ್ಯೂಟಿಫುಲ್. ಸೊ ನಾನು ಲಾಸ್ಟ್ ಟೈಮು ಬೇಲ್ಪುರಿ ಮತ್ತು ಅನ್ಬುಗೆ ನೆನಪಿರ್ಬೋದು. ನಾವು ಲಾಸ್ಟ್ ಇಯರ್ ಇದೇ ಟೈಮ್ಗೆ ವಿ ವ್ಯಾರ್ ಇನ್ ಬಾದಾಮಿ. ಓಕೆ, ಸೊ ಆವಾಗ ವಿ ಹ್ಯಾಡ್ ಡಿಸೈಡೆಡ್ ದಟ್ ವಿ ವಾಂಟ್ ಟು ಗೋ ಟು ಅಲ್ಮಟ್ಟಿ ಡ್ಯಾಮ್ ಅಂದ್ಬಿಟ್ಟು ಅಂತ. ಬಟ್ ಸಮ್ ಹೌ ದಟ್ ಡಿಡೆಂಟ್ ಮೆಟೀರಿಯಲೈಸ್. ನಮಗೆ ಹೋಗೋಕ್ಕಾಗಿಲ್ಲ ಆವಾಗ. ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಆಯಿತು ನಮಗೂ ಮಧ್ಯದಲ್ಲಿ. ಐ ಫೆಲ್ ಸಿಕ್ ಡ್ಯೂರಿಂಗ್ ದಟ್ ರೈಡ್. ಸೊ ಒಂದು ದಿವಸ ನಮಗೆ 1.5 day ವಿ ಲಾಸ್ಟ್ ದೇರ್. ಸೊ ದಟ್ಸ್ ವೈ ಐ ಕುಡಂಟ್ ಗೋ ಟು ಅಲ್ಮಟ್ಟಿ ಡ್ಯಾಮ್. ಲಕ್ಕಿಲಿ ದೋ ದಿಸ್ ಟೈಮ್ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್. ಐ ಹ್ಯಾಡ್ ನೋ ಕ್ಲೂ ದಟ್ ಅಲ್ಮಟ್ಟಿ ಡ್ಯಾಮ್ ಈ ರೂಟಲ್ಲಿ ಬರುತ್ತೆ ಅಂದ್ಬಿಟ್ಟು ಅಂತ. ಬಟ್ the board said so, and I went to Almatti Dam. ಏನು ಚೆನ್ನಾಗಿದೆ ಈ ರೋಡ್ಸು. 2 ಸೈಡ್ ದಿಸ್ ಎ ಸ್ಮಾಲ್ ಡಿವಿಯೇಷನ್ ಆಫ್ 10 kilometers ಫ್ರಮ್ NH51 ಟು ಅಲ್ಮಟ್ಟಿ ಡ್ಯಾಮ್. ಏನು ಚೆನ್ನಾಗಿ ಮಾಡಿದ್ದಾರೆ ರೋಡ್ಸು. ಆಮೇಲೆ ದ ಅಲ್ಮಟ್ಟಿ ಡ್ಯಾಮ್ ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ. ಸಿ ಆಲ್ ದೀಸ್ ಪ್ಲೇಸಸ್ ಅಂದರೆ ಇಫ್ ಯು ಆರ್ ಅನ್ ಎಕ್ಸ್ಪ್ಲೋರರ್ ಅಂಥವ್ರಿಗೆ ಅಂದರೆ ಇದೆ ಒಂದು ಗಾರ್ಡನ್ನು ನೋಡಿರೋ ಗಾರ್ಡನ್ಸ್ ಅನಿಸ್ಬೋದು. ಬಟ್ ಎವ್ರಿಥಿಂಗ್ ಆ್ಯಡ್ಸ್ ಅಪ್. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಅದಕ್ಕೂ ಜನಗಳಿದ್ದಾರೆ, ಅದನ್ನು ನೋಡೋಕ್ಕೆ ಇಷ್ಟಪಡೋ ಜನಗಳಿದ್ದಾರೆ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ನಾವು ಅಲ್ಮಟ್ಟಿ ಡ್ಯಾಮ್ಗೆ ಹೋದ್ವಿ. ಸಿ ದಿಸ್ ಈಸ್ ದ ಅಲ್ಮಟ್ಟಿ ಡ್ಯಾಮ್ ಬಿಲ್ಟ್ ಅಕ್ರಾಸ್ ಕೃಷ್ಣ ರಿವರ್. ಸೊ ಇದು ಹೇಗಾಗುತ್ತೆ ಅಂತ ಹೇಳಿದೆ, ಇಲ್ಲಿದ್ದ ನೀರು ನಮಗೆ ಮಹಾರಾಷ್ಟ್ರದಿಂದ ಕೊಯ್ನಾ ಡ್ಯಾಮ್ ಅಲ್ಲಿ ರಿಲೀಸ್ ಆದರೆ ಇಲ್ಲಿ ಬರುತ್ತೆ. ದಿಸ್ ಇಸ್ ಅನದರ್ ಡ್ಯಾಮ್. ಇಟ್ಸ್ ಎ ಹ್ಯೂಜ್ ಡ್ಯಾಮ್. ಇಟ್ಸ್ ಎ ವೆರಿ big ಡ್ಯಾಮ್. ಬ್ಯೂಟಿಫುಲ್ ಸೀನ್ಸ್. ಸೊ ಇಲ್ಲಿಂದ ಮೈ ನೆಕ್ಸ್ಟ್ ಸ್ಟಾಪ್ ವಾಸ್ ಹಂಪಿ. ಓಕೆ, ಸೊ ಇಲ್ಲಿ ಹಂಪಿಲಿ ಏನು ಮಾಡೋದು? ದ ಒನ್ ಥಿಂಗ್ ಐ ವಾಸ್ ಶ್ಯೂರ್ ದಟ್ ವಾಟ್ ಐ ವುಡ್ ಡೂ ಈಸ್ ಐ ವಿಲ್ ಗೋ ಟು TB ಡ್ಯಾಮ್. ದಟ್ ವಾಸ್ ಶ್ಯೂರ್ ದಟ್ ನಾನು TB ಡ್ಯಾಮ್. ಸಿ ದಿಸ್ ಇಸ್ TB ಡ್ಯಾಮ್. ಯಪ್ಪ ಸಿಕ್ಕಾಬಟ್ಟೆ ತುಂಗಭದ್ರಾ ವಾಸ್ ಅಟ್ ಅ ಫೆರೋಷಿಯಸ್ ಬೆಸ್ಟ್ ಅಂತ ಅನ್ನಿಸ್ತು. ರಿಯಲಿ ಬ್ಯೂಟಿಫುಲ್. ಅಲ್ಲಿಂದ ನಾವು ಅಲ್ಲಿ ನನಗೆ ಜನರ ಹತ್ರ ಹೀಗೆ ಮಾತಾಡ್ತಾರೋ ಅವರು ಹೇಳಿದ್ರು, ಸಜೆಸ್ಟ್ ಮಾಡಿದ್ರು ದಟ್ ನೀವು ವಿಜಯವಿಠಲ ಟೆಂಪಲ್, ಸ್ಟೋನ್ ಚಾರಿಯಟಿಗೆ ಟೆಂಪಲಿಗೆ ಹೋಗಿ ಅಲ್ಲಿ ಇವತ್ತು ಬಿಕಾಸ್ ಇಟ್ ವಾಸ್ ಆನ್ 14th of August. ಅವತ್ತು ಇಂಡಿಪೆಂಡೆನ್ಸ್ ಡೇ ಥೀಮ್ದು ಲೈಟ್ ಶೋ ಇದೆ ಅಂದ್ಬಿಟ್ಟು ಅಂತ ನನಗೆ ಗೈಡ್ ಮಾಡಿದ್ರು. ಇಟ್ ವಾಸ್ a very wise decision what I took. It was breathtaking. ತುಂಬ ಚೆನ್ನಾಗಿತ್ತು. the light show was between 7 to 8. I went around 4:30 PM. ಅಲ್ಲೋದೆ ಸ್ವಲ್ಪ I made some videos of probably the most beautiful temple, the 1000 pillar temple, the stone chariot. ಇದೆಲ್ಲ ಹೇಗೆ ಮಾಡಿದ್ರು ಅಂತ ಯೋಚನೆ ಮಾಡಿದ್ರೇ ಇದಾಗುತ್ತೆ. ಸಿ ಎ ಸ್ಮಾಲ್ ಗ್ಲಿಮ್ಸ್ ಆಫ್ that day's show, Independence Day show. This is for you. So beautiful. Really, that night was excellent. I really liked it. So day 5, hospet to Bangalore. This is the last day. So now hospet in the Bangalore is a 5.5 hour drive ride. ಬ್ಯೂಟಿಫುಲ್ ರೋಡ್ಸ್. ಗೊತ್ತಲ್ಲ ನಿಮಗೆ, NH51 ಇಂದ ಇಟ್ ಕನೆಕ್ಟ್ಸ್ ಟು NH48 ಅಗೇನ್ ಅಟ್ ಚಿತ್ರದುರ್ಗ, ಆ್ಯಂಡ್ ದೆನ್ ಇಟ್ ವಾಸ್ ಬ್ಯಾಕ್ ಹೋಮ್. ಇದೊಂದು ಟನಲ್. ಐ ಜಸ್ಟ್ ಲವ್ ದಿಸ್ ಟನಲ್. ಇದು ಎಷ್ಟೊಂದು ಸರಿ ಈ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೆ ತುಂಬ ಇಷ್ಟ. ಯಾಕಂದರೆ ಇದು ಎಕ್ಸಿಟ್ ಆದ ತಕ್ಷಣ ರೈಟ್ ಸೈಡಲ್ಲಿ ಯು ಗೆಟ್ ಟು ಸಿ ದ TB ಡ್ಯಾಮ್ ಬ್ಯಾಕ್ ವಾಟರ್. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಬ್ಯೂಟಿಫುಲ್. ಆ್ಯಂಡ್ ಈಸ್ NH51 ನನಗೆ ಇದೊಂದು ತುಂಬ ಇಷ್ಟ. ಈ ಸ್ಟ್ರೆಚ್ ದೇಸ್ ಫ್ಲವರ್ಸ್ ಆನ್ ದ ರೋಡ್ ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದಾರೆ. ಇಷ್ಟೊಂದು ಸರಿ ನೀರು ಹಾಕ್ತಾ ಇರ್ತಾರೆ. ಐ ಆಮ್ ಸೋ ಸರ್ಪ್ರೈಸ್ಡ್. ಗಾಡೀಲಿ ತೊಗೊಂಬಂದ್ಬಿಟ್ಟು ನೀರು ಹಾಕ್ತಿರ್ತಾರೆ. ನನಗೆ ಈ ಸ್ಟ್ರೆಚ್ಚು ತುಂಬ ಇಷ್ಟ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟ್ರೆಚ್. ಸೊ ಅದಾದಮೇಲೆ ರೈಟ್ ಸೈಡಲ್ಲಿ ಮುಂದೆ ನಿಮಗೆ ಒಂದು ವಿಡಿಯೋದಲ್ಲಿ ಕಾಣಿಸುತ್ತೆ. ರೈಟ್ ಸೈಡಲ್ಲಿ ದೇರ್ ವಾಸ್ ಎ ಬ್ಯೂಟಿಫುಲ್ ಸನ್ಫ್ಲವರ್ ಫೀಲ್ಡ್. ಸೊ ನಾನು ನೋಡಿ ಇದೆ. ಸೊ ಐ ಸ್ಟಾಪ್ಡ್ ಆ್ಯಂಡ್ ಒಂದು ಟೈಮ್ ಲ್ಯಾಪ್ಸ್ ಮಾಡಿದೆ. ದಟ್ಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹ್ಯಾಡ್ ಅ ಗ್ರೇಟ್ ಟೈಮ್.